ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಅನುಪಮ ಪುಟ್ಟ ಪ್ರಪಂಚ. ಇವತ್ತು ನಾನು MTR ಗುಲಾಬ್ ಜಾಮೂನ್ ಪ್ಯಾಕೆಟು ಹಾಗೂ ಮಿಲ್ಕ್ ಪೌಡರ್ ಎರಡನ್ನೂ ಮಿಕ್ಸ್ ಮಾಡಿ ಜಾಮೂನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಆಲ್ರೆಡಿ ನಾನು ಬರೀ ಮಿಲ್ಕ್ ಪೌಡರ್ನಲ್ಲಿ ಜಾಮೂನ್ನ ಮಾಡಿ ತೋರಿಸಿದ್ದೀನಿ. ಟೈಮ್ ಇದ್ದರೆ ಚೆಕ್ ಮಾಡಿ ನೋಡಿ. ಇವಾಗ ಹಾಲ್ ಪೌಡರು ಮತ್ತು MTR ಗುಲಾಬ್ ಜಾಮೂನ್ ಪ್ಯಾಕೆಟ್ ಎರಡನ್ನೂ ಮಿಕ್ಸ್ ಮಾಡಿ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ, ಒಂದು ಉಂಡೆನೂ ಒಡೆಯೋದಿಲ್ಲ, ತುಂಬ ರುಚಿಯಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನೋಡೋದಕ್ಕಿಂತ ಮುಂಚೆ ಯಾರು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಹಾಗಿದ್ರೆ ಬನ್ನಿ, ತಡ ಮಾಡೋದು ಬೇಡ, ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಇಲ್ಲಿ ನಾನು MTR ಗುಲಾಬ್ ಜಾಮೂನ್ ಪ್ಯಾಕೆಟು ಒಂದು ತೊಗೊಂಡಿದ್ದೀನಿ. ನೀವು ಎರಡನ್ನೂ ಬೇಕಿದ್ದರೆ ಜಾಸ್ತಿ ಪ್ರಮಾಣದಲ್ಲಿ ಮಾಡೋದಾದರೆ ಎರಡನ್ನೂ ಯೂಸ್ ಮಾಡಿ. ಹಾಗೆ ಒಂದು ಬೌಲಷ್ಟು ಮಿಲ್ಕ್ ಪೌಡರು, ಹಾಗೆ 3 ಸ್ಪೂನಷ್ಟು ರವೆ, ಚಿರೋಟಿ ರವೆನ ತೊಗೊಂಡಿದ್ದೀನಿ. ಹಾಗೆ 3 ಸ್ಪೂನಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಹಾಗೆ 1 ಸ್ಪೂನಷ್ಟು ತುಪ್ಪನ ತೊಗೊಂಡಿದ್ದೀನಿ. ಮನೆಯಲ್ಲಿ ಕಾಯಿಸಿರೋ ತುಪ್ಪ, ನೀವು ರೆಡಿಮೇಡು ಅಂಗಡಿನಲ್ಲಿ ತರೋ ತುಪ್ಪ ಯಾವುದಾದ್ರೂ ಯೂಸ್ ಮಾಡ್ಬೋದು. ಹಾಗೆ 1 ಗ್ಲಾಸಷ್ಟು ಕಾಯಿಸಿ ಆರಿಸಿರೋ ಹಾಲನ್ನು ತೊಗೊಂಡಿದ್ದೀನಿ. ಹಾಗೆ 1 ಬೌಲಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ನಾನು ಹಾಲ್ ಪೌಡರ್ನ ತೊಗೊಂಡಿದ್ದೀನಲ್ಲ, ಅದಕ್ಕಿಂತ ಸ್ವಲ್ಪ ದೊಡ್ಡ ಬೌಲ್ ಇದು. ನೀವು ಮಿಲ್ಕ್ ಪೌಡರ್ ತೊಗೊಂಡಿರೋ ಬೌಲಲ್ಲೇ ತೊಗೊಳ್ಳೋದಾದರೆ ಅದೇ ಕಪ್ಪಲ್ಲಿ ನೀವು 1.5 ಕಪ್ಪಷ್ಟು ಸಕ್ಕರೆನ ತೊಗೊಳ್ಳಿ. ನೀವು ಸಕ್ಕರೆ ಪಾಕ ಜಾಸ್ತಿ ತಿಂತೀರ ಜಾಮೂನ್ ಜೊತೆ ಅನ್ನೋದಾದರೆ ಪಾಕನ ನೀವು ಜಾಸ್ತಿ ಕಮ್ಮಿ ಮಾಡ್ಕೋಬೋದು. ಆ ಥರ ನೀವು ಸಕ್ಕರೆನ ಬಳಸ್ಕೊಂಡು ಪಾಕನ ಮಾಡ್ಕೊಳ್ಳಿ. ಇಷ್ಟೇ ಕರೆಕ್ಟಾಗಿ ತೊಗೋಬೇಕು ಸಕ್ಕರೆ ಅಂತ ಏನಿಲ್ಲ, ನಿಮಗೆ ಮೆಜರ್ಮೆಂಟ್ ಎಷ್ಟು ಬೇಕೋ ಸಕ್ಕರೆ ಪಾಕ ಆ ಥರ ನೀವು ನೋಡಿಕೊಂಡು ಸಕ್ಕರೆನ ಹಾಕ್ಕೊಂಡು ಪಾಕನ ಮಾಡ್ಕೊಳ್ಳಿ. ನಾನಿಲ್ಲಿ 1 ಕಪ್ಪಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ಹಾಗೆ ಬೇಕಿಂಗ್ ಸೋಡಾನ ತೊಗೊಂಡಿದ್ದೀನಿ. ಇದು ಒಂದು 1/4 ಟೀ ಸ್ಪೂನಷ್ಟು ಸಾಕಾಗುತ್ತೆ. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಇಲ್ಲಿ ನಾನು ಜಾಮೂನ್ಗೆ ಕಲಿಸ್ಕೊಳ್ಳೋದಕ್ಕೆ ಒಂದು ಅಗಲವಾಗಿರೋ ಪ್ಲೇಟನ್ನು, ತಟ್ಟೆನ ತೊಗೊಂಡಿದ್ದೀನಿ. ನೀವು ಕಲಿಸೋದಕ್ಕೆ ಯಾವುದಾದ್ರೂ ಈ ಥರ ಅಗಲವಾಗಿರೋದನ್ನು ತೊಗೊಳ್ಳಿ, ಚೆನ್ನಾಗಿ ಕಲಿಸ್ಕೋಬೋದು. ನೋಡಿ, ಇಲ್ಲಿ ನಾನು 1 ಪ್ಯಾಕೆಟು MTR ಗುಲಾಬ್ ಜಾಮೂನ್ ಪ್ಯಾಕೆಟ್ದು ಪೌಡರ್ನ ತೊಗೊಂಡಿದ್ದೀನಿ. ನೀವು ಇವಾಗ ಬೈ 1 ಗೆಟ್ 1 ಫ್ರೀ ಅಂತ 2 ಸಿಗುತ್ತೆ. ನಾನು ಒಂದನ್ನು ಮಾತ್ರ ಯೂಸ್ ಮಾಡ್ತಾಯಿದ್ದೀನಿ. ಇದರಲ್ಲೇ ನಾನು ಮಿಲ್ಕ್ ಪೌಡರ್ನು ಬಳಸ್ತಾ ಇರೋದ್ರಿಂದ ಇದರಲ್ಲೇ ಸುಮಾರು ಉಂಡೆಗಳು ಆಗುತ್ತೆ ನಿಮಗೆ. ಹಾಗಾಗಿ ನಾನು 1 ಪ್ಯಾಕೆಟ್ನ ಮಾತ್ರ ಯೂಸ್ ಮಾಡ್ತಾಯಿದ್ದೀನಿ. ನೀವು ಬರೀ MTR ಗುಲಾಬ್ ಜಾಮೂನ್ ಪ್ಯಾಕೆಟ್ ಪೌಡರ್ನೇ ಬಳಸಿ ಮಾಡ್ಬೋದು. ಹಾಗೆ ಮಿಲ್ಕ್ ಪೌಡರ್ನು ಬಳಸಿನೂ ಮಾಡ್ಬೋದು. ನಾನು ಅದಕ್ಕೆ ಎರಡನ್ನೂ ಮಿಕ್ಸ್ ಮಾಡಿ ಯಾವ ಥರ ಬರುತ್ತೆ ಜಾಮೂನು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಎರಡನ್ನೂ ಮಿಕ್ಸ್ ಮಾಡಿ ನೋಡಿ. ನಾನಿಲ್ಲಿ ಅಂಗನವಾಡಿ ಮಿಲ್ಕ್ ಪೌಡರ್ನ ಬಳಸ್ತಾ ಇದ್ದೀನಿ. ನೀವು ಯಾವುದೇ ಬ್ರ್ಯಾಂಡು ಅಂಗಡಿನಲ್ಲಿ ಸಿಗೋ ಮಿಲ್ಕ್ ಪೌಡರ್ನ ಬಳಸ್ಬೋದು. ಈಗ ನಾನು ಮಿಲ್ಕ್ ಪೌಡರ್ನ 1 ಬೌಲಷ್ಟು ಮಿಲ್ಕ್ ಪೌಡರ್ನ ಹಾಕೋತಾ ಇದ್ದೀನಿ. ಎರಡೂ ಸೇಮ್ ಮೆಜರ್ಮೆಂಟೇ ಬರುತ್ತೆ. ಅದೊಂದು ಕಪ್ಪು ಮತ್ತು ಜಾಮೂನ್ ಪ್ಯಾಕೆಟ್ 1 ಕಪ್ಪು ಪೌಡರ್ ಬರುತ್ತೆ. ಎರಡೂ ಹಾಕ್ಕೊಳ್ಳಿ. ಹಾಗೆ 3 ಸ್ಪೂನಷ್ಟು ಚಿರೋಟಿ ರವೆನ ಹಾಕೋತಾ ಇದ್ದೀನಿ. ಅದೇ ಸೇಮ್ ಸ್ಪೂನಲ್ಲಿ ನಾನು 3 ಸ್ಪೂನಷ್ಟು ಮೈದಾ ಹಿಟ್ಟನ್ನು ಹಾಕೋತಾ ಇದ್ದೀನಿ. 2 ಸ್ಪೂನ್ ಹಾಕ್ಕೊಂಡ್ರು ನಡೆಯುತ್ತೆ, ಏನು ತೊಂದರೆ ಇಲ್ಲ. 2 ಸ್ಪೂನ್ ರವೆ, 2 ಸ್ಪೂನು ಮೈದಾ ಹಿಟ್ಟನ್ನು ಹಾಕ್ಕೊಳ್ಳಿ. ಚಿರೋಟಿ ರವೆ, ಮೈದಾ ಹಿಟ್ಟನ್ನು ಹಾಕೋದ್ರಿಂದ ಜಾಮೂನು ಚೆನ್ನಾಗಿ ಉಂಡೆಗಳು ಚೆನ್ನಾಗಿ ಬರುತ್ತೆ. ಹಾಗಾಗಿ ಮಿಸ್ ಮಾಡದೆ ಹಾಕ್ಕೊಳ್ಳಿ. ಅಟ್ಲೀಸ್ಟ್ 2 ಸ್ಪೂನ್ ಇಲ್ಲಾಂದ್ರೂ ನೀವು 1 ಸ್ಪೂನ್ ಆದ್ರೂ ಮೈದಾ ಹಿಟ್ಟು ಮತ್ತು ಚಿರೋಟಿ ರವೆನ ಹಾಕ್ಕೊಳ್ಳಿ. ಹಾಗೆ 1 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ನಾನು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೋತೀನಿ. ಮಿಲ್ಕ್ ಪೌಡರು ಮತ್ತು ಜಾಮೂನ್ ಪೌಡರು ಹಾಗೆ ರವೆ, ಮೈದಾ, ತುಪ್ಪ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ಥರ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಎಲ್ಲ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಥರ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ನೋಡಿ, ನಾನಿಲ್ಲಿ ಹಾಲನ್ನು ತೊಗೊಂಡಿದ್ದೀನಿ. 1 ಗ್ಲಾಸ್ ಹಾಲನ್ನು ತೊಗೊಂಡಿದ್ದೀನಿ. ನೀವು ಕಲಿಸುವಾಗ ನೋಡಿಕೊಂಡು ಇನ್ನೂ ಸ್ವಲ್ಪ ಬೇಕು ಅನಿಸಿದ್ರೆ ತೊಗೋಬೋದು, ಇಲ್ಲ ನೀರನ್ನು ಬೇಕಿದ್ರೂ ಹಾಕೋಬೋದು. ಹಾಲನ್ನು ಹಾಕ್ಕೊಂಡ್ರೆ ಜಾಮೂನು ತುಂಬ ಸಾಫ್ಟಾಗಿ, ಟೇಸ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ನೀವು ಹಾಲಿಲ್ಲ ಅಂದರೆ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ನಾನು ಹಾಲನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಹಾಲನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಸಾಫ್ಟಾಗಿ ಮಿಕ್ಸ್ ಮಾಡಬೇಕು. ನಾವು ಚಪಾತಿ ಹಿಟ್ಟು, ಪೂರಿ ಹಿಟ್ಟೆಲ್ಲ ಕಲಿಸ್ತೀವಲ್ಲ, ಆ ಥರ ನೀವು ರಫಾಗಿ ಕಲಿಸ್ಕೋಬೇಡಿ. ಇದನ್ನು ಸ್ವಲ್ಪ ಕೈನಲ್ಲಿ ಈ ಥರ ಮಿಕ್ಸ್ ಮಾಡ್ತಾ ಹಾಲನ್ನು ಹಾಕ್ಕೊಂಡು ಕೈ ಅಂಟಿಸಿದ್ರೂ ಪರವಾಗಿಲ್ಲ, ತುಂಬ ಗಟ್ಟಿಯಾಗಿ ನೀವು ಮಿದ್ದಿಸ್ಕೋಬೇಡಿ.
ನೋಡಿ ನಾನು ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು 1/4 ಸ್ಪೂನ್ನಷ್ಟು ಬೇಕಿಂಗ್ ಸೋಡಾನ ಹಾಕೋತಾ ಇದ್ದೀನಿ. ಇಷ್ಟು ಸಾಕಾಗುತ್ತೆ, ತುಂಬ ಜಾಸ್ತಿ ಹಾಕೋಬೇಡಿ. ಇನ್ನೂ ಕಮ್ಮಿ ಹಾಕ್ಕೊಂಡ್ರೂ ಪರವಾಗಿಲ್ಲ, ಇಲ್ಲ ಬೇಡ ಅಂದರೆ ನೀವು ಸ್ಕಿಪ್ ಸುಧಾ ಮಾಡ್ಕೋಬೋದು, ಹಾಗೂ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಸ್ವಲ್ಪ ಉಬ್ಬಿ ಬರಬೇಕು ಅಂದರೆ ಮಾತ್ರ ನೀವು ಬೇಕಿಂಗ್ ಸೋಡಾನ ಹಾಕ್ಕೊಳ್ಳಿ, ಇಲ್ಲಾಂದರೆ ಏನು ತೊಂದರೆ ಇಲ್ಲ. ನೋಡಿ ಇವಾಗ ಬೇಕಿಂಗ್ ಸೋಡಾನ ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೋತೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀವು ನೀರನ್ನು ಅಥವಾ ಹಾಲನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ತುಂಬ ರಫಾಗಿ ಕಲಿಸ್ಕೋಬೇಡಿ, ಸ್ಮೂತಾಗಿ ನೀವು ಕಲಿಸ್ಕೊಳ್ಳಿ. ಕೈಗೆ ಅಂಟಿಸಿದ್ರೂ ಪರವಾಗಿಲ್ಲ, ಜಾಸ್ತಿ ಮಿದ್ದಿಸ್ಬಿಟ್ಟು ನೀವು ಚಪಾತಿ ಹಿಟ್ಟು ಪೂರಿ ಹಿಟ್ಟು ಕಲಿಸೋ ಹಾಗೆ ಕಲಿಸ್ಬಾರ್ದು. ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಲನ್ನು ಹಾಕೋತಾ ಇದ್ದೀನಿ. ನೋಡಿ ಅರ್ಧ ಗ್ಲಾಸಷ್ಟು ಹಾಲಿದೆ, ಅದನ್ನು ಹಾಕೋತಾ ಇದ್ದೀನಿ. ಇನ್ನೂ 1-2 ಸ್ಪೂನಷ್ಟು ಹಾಲಿದೆ, ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ಪೂರ್ತಿ ಒಂದೇ ಸಲ ನೀವು ಹಾಕೋಬೇಡಿ, ಏನೂ ತೊಂದರೆ ಇಲ್ಲ. ಮನೆಯಲ್ಲಿ ಮಿಲ್ಕ್ ಪೌಡರ್ ಇದ್ದರೆ ನೀವು ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು, ಸ್ವಲ್ಪ ತೆಳುವಾದರೆ. ನಾನಿಲ್ಲಿ ಮಿಲ್ಕ್ ಪೌಡರ್ 1 ಬೌಲ್ ಅಷ್ಟೇ ಇದ್ದದ್ದು, ಹಾಗಾಗಿ ಹಾಲನ್ನು ನೋಡಿಕೊಂಡು ನಿಧಾನವಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ, ರಫಾಗಿ ಯಾವುದೇ ಕಾರಣಕ್ಕೂ ಕಲಿಸ್ಕೋಬೇಡಿ ಜಾಮೂನ್ನ. ನೋಡಿ ಈಗ ಸ್ವಲ್ಪ ಹಾಲು ಇದೆಯಲ್ಲ ಅದನ್ನು ಸುಧಾ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಮಿಕ್ಸ್ ಮಾಡ್ಕೊಂಡ್ಮೇಲೆ ನಿಮಗೆ ತೋರಿಸ್ತೀನಿ ನಾನು ಯಾವ ಕನ್ಸಿಸ್ಟೆನ್ಸಿನಲ್ಲಿ ಕಲಿಸ್ಕೊಂಡಿದ್ದೀನಿ ಅಂತ. ಅದೇ ಥರ ನೀವೂ ಕಲಿಸ್ಕೊಳ್ಳಿ. ನೋಡಿ ಜಾಮೂನ್ ಹಿಟ್ಟೆಲ್ಲ ಕಲಿಸ್ಕೊಂಡಾಗಿದೆ, ನೋಡಿ ಕೈಗೆ ಅಂಟಿಸ್ತಾ ಇದೆ. ಈ ಥರ ಇದ್ದರೂ ಪರವಾಗಿಲ್ಲ, ತುಂಬ ನೀವು ನೈಸಾಗಿ ಹಿಟ್ಟನ್ನು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಷ್ಟು ಆದರೆ ಸಾಕಾಗುತ್ತೆ. ನೀವು ಲಾಸ್ಟಲ್ಲಿ ಬೇಕಿದ್ದರೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಕೈಗೆ ಹಾಕ್ಕೊಂಡು ಸ್ವಲ್ಪ ಮೇಲ್ಗಡೆ ಹಿಟ್ಟಿನ ಮೇಲೆ ಟ್ಯಾಪ್ ಮಾಡಿಕೊಂಡು ಒಂದು 10 ನಿಮಿಷ 15 ನಿಮಿಷ ರೆಸ್ಟಿಗೆ ಇಟ್ಬಿಡಿ. ನಿಮಗೆ ಟೈಮ್ ಇದ್ದರೆ ಅರ್ಧ ಗಂಟೆ ಇಡಿ, ಇಲ್ಲಾಂದರೆ ಒಂದು 10 ನಿಮಿಷ ಇಟ್ಟರು ಸಾಕಾಗುತ್ತೆ. ಬೇಗ ಮಾಡ್ಕೊಳ್ಳೋದಾದರೆ ಈ ಥರ ಮಾಡ್ಕೊಳ್ಳಿ, ಇಲ್ಲಾಂದರೆ ಒಂದು ಅರ್ಧ ಗಂಟೆ ನೀವು ಟೈಮ್ ಇದ್ದರೆ ಇಡ್ಬೋದು, ಏನೂ ತೊಂದರೆ ಇಲ್ಲ. ನೋಡಿ ಇವಾಗ ನಾನು ಕೈಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ಮೇಲ್ಗಡೆ ಟ್ಯಾಪ್ ಮಾಡಿಬಿಟ್ಟು ಹಿಟ್ಟಿನ ಮೇಲ್ಗಡೆ ಮಾತ್ರ ಸ್ವಲ್ಪ ಹಾಕ್ಕೊಂಡು ಒಂದು 10 ನಿಮಿಷ ನಾನು ಲಿಡ್ನ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ. ಆಮೇಲೆ ನಾವು ಉಂಡೆನ ಮಾಡ್ಕೊಳ್ಳೋಣ. ಅಷ್ಟರಲ್ಲಿ ನಾವಿವಾಗ ಪಾಕನ ಮಾಡ್ಕೊಳ್ಳೋಣ ಬನ್ನಿ. ನೋಡಿ ಇಲ್ಲಿ ನಾನು ಪಾಕನ ಮಾಡ್ಕೊಳ್ಳೋದಕ್ಕೆ ಒಂದು ಅಗಲವಾದ ಕಡಾಯಿನ ತೊಗೊಂಡಿದ್ದೀನಿ. ಜಾಮೂನ್ನ ನೀವು ಪಾಕನ ಮಾಡ್ಕೊಳ್ಳೋದಕ್ಕೆ ಈ ಥರ ಅಗಲವಾಗಿರೋ ಪಾತ್ರೆ ಅಥವಾ ಕಡಾಯಿನ ಯಾವುದನ್ನಾದರೂ ಸರಿ ಅಗಲವಾಗಿರೋದನ್ನು ತಗೊಳ್ಳಿ. ನೋಡಿ ನಾನು ಈ ಕಪ್ಪಲ್ಲಿ 1 ಬೌಲಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಅದೇ ಕಪ್ಪಲ್ಲಿ ನಾನು 3 ಕಪ್ಪಷ್ಟು ನೀರನ್ನು ಹಾಕೋತೀನಿ. ನಿಮಗೇನಾದರೂ ಸಕ್ಕರೆ ಪಾಕ ಇನ್ನೂ ಜಾಸ್ತಿ ಬೇಕು ಅನಿಸಿದ್ರೆ ಆವಾಗಲೇ ಹೇಳಿದಾಗೆ ಇದರಲ್ಲಿ 1.5 ಕಪ್ಪಷ್ಟು ಸಕ್ಕರೆ ಹಾಕ್ಕೊಳ್ಳಿ, ಹಾಗೆ 4 ಕಪ್ಪಷ್ಟು ನೀರನ್ನು ಹಾಕ್ಕೊಳ್ಳಿ. ಆ ಥರ ನೀವು ಪಾಕನ ಮಾಡ್ಕೊಳ್ಳಿ. ಕೆಲವರು ಪಾಕನ ಜಾಸ್ತಿ ಇಷ್ಟಪಡೋದಿಲ್ಲ, ಬರೀ ಜಾಮೂನ್ನ ಮಾತ್ರ ತಿಂತಾರೆ. ಅವರು ಬೇಕಿದ್ದರೆ ನೀವು ಪಾಕನ ಕಮ್ಮಿನ ಮಾಡ್ಕೊಳ್ಳಿ, ಜಾಸ್ತಿ ಇಷ್ಟಪಡೋರು ಜಾಸ್ತಿ ಮಾಡ್ಕೊಳ್ಳಿ. ಸಕ್ಕರೆ ನೀರು ಎಲ್ಲ ಹಾಕ್ಕೊಂಡು ನೀವು ಚೆನ್ನಾಗಿ ಈ ಥರ ಸಕ್ಕರೆ ಕರಗಿಸ್ಕೋಬೇಕು. ನೋಡಿ ಈ ಥರ ಒಂದು ಸೌಟನ್ನ ತೊಗೊಂಡು ಸಕ್ಕರೆ ಕರಗೋವರೆಗೂ ನೀವು ಈ ಥರ ಕೈ ಆಡಿಸ್ತಾ ಇರಿ, ಆವಾಗ ಬೇಗ ಸಕ್ಕರೆ ಕರಗುತ್ತೆ. ನೋಡಿ ಸಕ್ಕರೆ ಕರಗಿದೆ ಎಲ್ಲ ಫುಲ್ಲು. ಇವಾಗ ನೀವು ಐ ಫ್ಲೇಮಲ್ಲಿ ಇಟ್ಕೊಂಡು ಸಕ್ಕರೆ ಕುದಿಯೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳಿ. ತುಂಬ ಹೊತ್ತೇನು ನೀವು ಸಕ್ಕರೆ ಪಾಕಕ್ಕೆ ಕುದಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಜಾಮೂನ್ ಮಾಡೋವಾಗ ಅಂಟು ಥರ ಪಾಕ ಏನು ಬರೆಸ್ಕೋಬೇಡಿ, ನೀವು ಒಂದೆಳೆ ಪಾಕ ಏನು ಬರೆಸ್ಕೋಬೇಡಿ. ಒಂದು 10 ನಿಮಿಷ 15 ನಿಮಿಷ ಐ ಫ್ಲೇಮಲ್ಲಿ ಕುದಿಸ್ಕೊಂಡ್ರೆ ಸಾಕು. ಸ್ವಲ್ಪ ಕೈಗೆ ಅಂಟಿಸಿದ್ರೆ ಸಾಕು, ತುಂಬ ಹೊತ್ತೇನು ಕುದಿಸ್ಕೋಬೇಡಿ. ನೋಡಿ ಸಕ್ಕರೆ ಕುದೀತಾ ಇದೆ. ಇವಾಗ ನಾನು ಸ್ವಲ್ಪ ಫುಡ್ ಕಲರ್ನ ಹಾಕೋತಾ ಇದ್ದೀನಿ. ಸ್ವಲ್ಪ ಒಂದು ಟೇಬಲ್ ಸ್ಪೂನಲ್ಲಿ ಸ್ವಲ್ಪ ಹಾಕೋತಾ ಇದ್ದೀನಿ ಕಲರ್ಗೋಸ್ಕರ. ನಿಮಗೆ ಕಲರ್ ಬೇಕು ಅನಿಸಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಏನು ಅವಶ್ಯಕತೆ ಇಲ್ಲ. ಇಲ್ಲಾಂದರೆ ಫುಡ್ ಕಲರ್ ಇಲ್ಲಾಂದರೆ ನೀವು ಅರಿಶಿನ ಪುಡಿನ ಹಾಕೋಬೋದು ಸ್ವಲ್ಪ. ನೋಡಿ ಇವಾಗ ಸ್ವಲ್ಪ ಕಲರ್ನ ಹಾಕ್ಕೊಂಡು ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಕ್ಕರೆ ಪಾಕನ ಒಂದು 10 ರಿಂದ 15 ನಿಮಿಷ ಕುದಿಸ್ಕೊಂಡ್ರೆ ಸಾಕು, ತುಂಬ ಹೊತ್ತೇನು ಕುದಿಸ್ಕೋಬೇಡಿ. ನೋಡಿ ನಾನು 5 ನಿಮಿಷ ಕುದಿಸ್ಕೊಂಡು ನೋಡ್ತಾ ಇದ್ದೀನಿ, ಕೈಗೆ ಅಂಟಿಸ್ತಾ ಇಲ್ಲ. ಇನ್ನು ಒಂದು 10 ನಿಮಿಷ ನೀವು ಕುದಿಸ್ಕೊಂಡ್ರೆ ಸಾಕು, ಪಾಕ ಏನು ಬರೆಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇವಾಗ ನಾನು ಒಂದು ಅರ್ಧ ಸ್ಪೂನ್ನಷ್ಟು ಏಲಕ್ಕಿ ಪೌಡರ್ನ ಹಾಕೋತಾ ಇದ್ದೀನಿ, ಹಾಗೆ ನಿಂಬೆ ರಸನ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ನೀವು ಒಂದು 10 ನಿಮಿಷ ಕುದಿಸ್ಕೊಳ್ಳಿ.
ನೋಡಿ 10 ನಿಮಿಷ ನಾನು ಕುದಿಸ್ಕೊಂಡಾಗಿದ್ದೆ. ಇಷ್ಟು ನೀವು ಸಕ್ಕರೆ ಪಾಕನ ಕುದಿಸ್ಕೊಂಡ್ರೆ ಸಾಕು. ಕೈಗೆ ಸ್ವಲ್ಪ ಅನಿಸಿದ್ರೆ ಸಾಕು. ಈಗ ಫ್ಲೇಮ್ನ ಆಫ್ ಮಾಡಿಬಿಟ್ಟು ನಾನು ಲಿಡ್ನ ಕ್ಲೋಸ್ ಮಾಡಿ ಪಕ್ಕಕ್ಕೆ ಎತ್ತಿಟ್ಕೋತೀನಿ. ಪಾಕ ಆರೋಗುವಷ್ಟರೊಳಗಡೆ ನಾವು ಉಂಡೆನ ಮಾಡಿಕೊಂಡು ಎಣ್ಣೆಯಲ್ಲಿ ಕರ್ಕೋಬೇಕು. ಇಲ್ಲ ಅಂತಂದರೆ ಪಾಕ ಆರೋಗ್ಬಿಡುತ್ತೆ. ಅಕಸ್ಮಾತ್ ಪಾಕ ಆರೋಗಿದ್ರೆ ನೀವು ಪುನಃ ಬಿಸಿ ಮಾಡಿಕೊಂಡು ನೀವು ಉಂಡೆನ ಹಾಕೋಬೇಕಾಗತ್ತೆ. ಅದಕ್ಕೆ ನೀವು ಪಾಕ ಆರೋಷ್ಟರೊಳಗಡೆ ನೀವು ಉಂಡೆನ ಮಾಡ್ಕೊಳ್ಳಿ. ಅದಕ್ಕೆ ನಾನು ಲಿಡ್ನ ಕ್ಲೋಸ್ ಮಾಡಿದ್ದೀನಿ. ನೋಡಿ ಇವಾಗ ಜಾಮೂನು ಉಂಡೆನ ಒಂದು ಸಲ ಮಿದಿಸ್ಕೋತೀನಿ ಸಾಫ್ಟಾಗಿ. ತುಂಬ ರಫಾಗೇನು ನೀವು ಮಿದಿಸ್ಕೋಬೇಡಿ. ನೋಡಿ ಇವಾಗ ಜಾಮೂನು ಉಂಡೆಗಳನ್ನ ಮಾಡ್ಕೊಳ್ಳೋದಕ್ಕೆ ಜಾಮೂನು ಹಿಟ್ಟು ರೆಡಿಯಾಗಿದೆ. ಈ ಥರ ಸಾಫ್ಟಾಗಿ ನೀವು ಉಂಡೆನ ಮಾಡ್ಕೊಳ್ಳಿ. ಇವಾಗ ನಿಮಗೆ ಜಾಮೂನ್ ಸೈಜು ಯಾವ ಥರ ಬೇಕು, ಸಿಲಿಂಡರ್ ಶೇಪು ಬೇಕಾ, ರೌಂಡ್ ಶೇಪ್ ಬೇಕಾ ನೋಡಿಕೊಂಡು ನೀವು ಎಷ್ಟು ದಪ್ಪ ಸೈಜ್ ಬೇಕು ಜಾಮೂನು ಆ ಥರ ನೀವು ನೋಡಿಕೊಂಡು ಉಂಡೆನ ಮಾಡ್ಕೊಳ್ಳಿ. ಎಣ್ಣೆಗೆ ಹಾಕಿ ನಾವು ಪಾಕಕ್ಕೆ ಹಾಕಿದ್ಮೇಲೆ ಇನ್ನೂ ಡಬಲ್ ಸೈಜ್ ಆಗುತ್ತೆ ಜಾಮೂನು. ಹಾಗಾಗಿ ನೀವು ನೋಡಿಕೊಂಡು ಉಂಡೆನ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಸೈಜಲ್ಲಿ ಇಷ್ಟ ಆ ಸೈಜಲ್ಲಿ ಮಾಡ್ಕೊಳ್ಳಿ. ನೋಡಿ ಇವಾಗ ನಾನು ಕೈಗೆ ಸ್ವಲ್ಪ ಎಣ್ಣೆನ ಸವರ್ಕೋತಾ ಇದ್ದೀನಿ. ಒಂದು ಸಲ ನೀವು ಸವರ್ಕೊಂಡ್ರೆ ಸಾಕಾಗುತ್ತೆ. ಪದೇ ಪದೇ ನೀವು ಸವರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೋಡಿ ಇವಾಗ ಸಾಫ್ಟಾಗಿ ನೀವು ತುಂಬ ಪ್ರೆಸ್ ಮಾಡಿಕೊಂಡು ಉಂಡೆನ ಮಾಡ್ಕೋಬೇಡಿ. ಸ್ವಲ್ಪ ಈ ಥರ ಕೈನಲ್ಲಿ ಯಾವುದೇ ಥರ ಕ್ರ್ಯಾಕ್ಸ್ ಇರಬಾರ್ದು ಆ ಥರ ನೀವು ಉಂಡೆನ ಮಾಡ್ಕೊಳ್ಳಿ. ನೋಡಿ ನಾನು ಯಾವ ಥರ ಉಂಡೆನ ಮಾಡ್ತಾಯಿದ್ದೀನಿ ಅದೇ ಥರ ನೀವು ಸಿಂಪಲ್ಲಾಗಿ ಒಂದು ಬೆರಳು ಅಥವಾ 2 ಬೆರಳಲ್ಲಿ ನೀವು ಯೂಸ್ ಮಾಡಿಕೊಂಡು ಈ ಥರ ಉಂಡೆನ ಮಾಡ್ಕೊಳ್ಳಿ. ನೋಡಿ ಸ್ವಲ್ಪನೂ ಕ್ರ್ಯಾಕ್ ಇಲ್ಲ. ಈ ಥರ ಉಂಡೆನ ಮಾಡ್ಕೊಳ್ಳಿ. ಉಂಡೆ ಮಾಡಿಕೊಂಡು ಈ ಥರ ಒಂದು ತಟ್ಟೆಗೆ ಇಟ್ಕೋತಾ ಇದ್ದೀನಿ. ಹಾಗೆ ಉಂಡೆನ ಮಾಡಿ ಇಟ್ಬಿಟ್ಟು ಎಲ್ಲ ಉಂಡೆನ ಮಾಡೋ ಅಷ್ಟರೊಳಗಡೆ ನೀವು ಫಸ್ಟು ಉಂಡೆ ಮಾಡಿರ್ತೀರಲ್ಲ ಅದೆಲ್ಲ ಮೇಲ್ಗಡೆ ಒಣಗೋದಾಗ ಆಗುತ್ತೆ. ಅದಕ್ಕೆ ನೀವು ಮೇಲ್ಗಡೆ ಯಾವುದಾದ್ರೂ ಒಂದು ಕಾಟನ್ ಬಟ್ಟೆ ಅಥವಾ ಒಂದು ಪ್ಲೇಟನ್ನು ಮುಚ್ಚಿಟ್ಕೊಳ್ಳಿ. ಆವಾಗ ಯಾವುದೇ ಕಾರಣಕ್ಕೂ ಉಂಡೆ ಕ್ರ್ಯಾಕ್ ಬಿಡೋದಿಲ್ಲ, ಒಣಗಿರೋ ಥರ ಆಗೋದಿಲ್ಲ. ನೀವು ಈ ಥರ ಮಾಡಲಿಲ್ಲ ಅಂತಂದರೆ ಎಣ್ಣೆಗೆ ಹಾಕಿದ ತಕ್ಷಣ ಕ್ರ್ಯಾಕ್ ಬಿಟ್ಕೊಂಡು ಬಿಡುತ್ತೆ. ಉಂಡೆನ ಮಾಡಿ ಇಟ್ಕೊಳ್ಳುವಾಗ ನೀವು ಪದೇ ಪದೇ ಉಂಡೆ ಮಾಡಿ ಇಟ್ಮೇಲೆ ನೀವು ಒಂದು ಕಾಟನ್ ಬಟ್ಟೆ ಅಥವಾ ಪ್ಲೇಟನ್ನು ಮುಚ್ಚಿಡಬೇಕು ಉಂಡೆ ಮೇಲ್ಗಡೆ. ಇಲ್ಲಾಂದರೆ ಉಂಡೆ ಒಣಗೋದಾಗ ಆಗುತ್ತೆ, ಆವಾಗಲೇ ಕ್ರ್ಯಾಕ್ ಬಿಡೋದು. ನೋಡಿ ಈ ಥರ ಪ್ಲೇಟನ್ನು ಮುಚ್ಚಿಟ್ಕೊಳ್ಳಿ. ಇಲ್ಲಾಂದರೆ ಬಟ್ಟೆನಾದರೂ ನೀವು ಕಾಟನ್ ಬಟ್ಟೆನ ಹಾಕೋಬೋದು ಮೇಲ್ಗಡೆ. ನೋಡಿ ಇದೇ ಥರ ನಾನು ಎಲ್ಲ ಉಂಡೆನ ಮಾಡಿ ಇಟ್ಬಿಟ್ಟು ನಿಮಗೆ ತೋರಿಸ್ತೀನಿ. ನೀವು ಯಾವ ಸೈಜಲ್ಲಿ ಉಂಡೆಗಳನ್ನ ಮಾಡ್ಕೊತೀರಾ ಆ ಸೈಜ್ ಪ್ರಕಾರ ನಿಮಗೆ ಉಂಡೆಗಳಾಗುತ್ತೆ. ನೀವು ಚಿಕ್ಕದಾಗಿ ಮಾಡಿಕೊಂಡ್ರೆ ಜಾಸ್ತಿ ಉಂಡೆಗಳಾಗುತ್ತೆ. ಸ್ವಲ್ಪ ದಪ್ಪ ಸೈಜಲ್ಲಿ ಮಾಡಿಕೊಂಡ್ರೆ ಸ್ವಲ್ಪ ಕಮ್ಮಿ ಉಂಡೆ ಆಗುತ್ತೆ. ನೋಡಿ ಇವಾಗ ಇದೇ ಥರ ನಾನು ಎಲ್ಲ ಉಂಡೆನ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಇಷ್ಟು ಉಂಡೆಗಳು ಆಗಿದೆ ನನಗೆ. ಈಗ ಎಲ್ಲ ಉಂಡೆ ರೆಡಿಯಾಗಿದೆ. ಈ ಥರ ಉಂಡೆನ ನೀವು ಮಾಡಿ ಇಟ್ಕೊಂಡು ಆಮೇಲೆ ನೀವು ಎಣ್ಣೆಗೆ ಹಾಕೋಬೇಕು. ಎಣ್ಣೆನ ಕಾಯಿಸ್ಕೊಳ್ಳುವಾಗಲೂ ಅಷ್ಟೇ ನಾನು ಅರ್ಧ ಉಂಡೆ ರೆಡಿ ಮಾಡಿದ್ದೆ. ಆವಾಗ ನಾನು ಎಣ್ಣೆನ ಲೋ ಫ್ಲೇಮಲ್ಲಿ ಕಾಯೋದಕ್ಕೆ ಇಟ್ಟಿದ್ದೆ. ಯಾವುದೇ ಕಾರಣಕ್ಕೂ ಎಣ್ಣೆನೂ ಅಷ್ಟೇ ಲೋ ಫ್ಲೇಮಲ್ಲೇ ನೀವು 10ರಿಂದ 15 ನಿಮಿಷ ಕಾಯಿಸ್ಕೋಬೇಕು. ಹೈ ಫ್ಲೇಮಲ್ಲಿ ಯಾವುದೇ ಕಾರಣಕ್ಕೂ ಎಣ್ಣೆನ ಕಾಯಿಸ್ಕೋಬಾರ್ದು. ಹೈ ಫ್ಲೇಮಲ್ಲಿ ಎಣ್ಣೆನ ಕಾಯಿಸ್ಕೊಂಡ್ರೆ ಉಂಡೆನ ಹಾಕಿದ ತಕ್ಷಣ ಮೇಲ್ಗಡೆ ಫುಲ್ಲು ಎಲ್ಲ ಮೆರೂನ್ ಕಲರ್ ಆಗಿಬಿಡುತ್ತೆ. ಆವಾಗ ನೀವು ಬೆಂದಿದೆ ಅಂದ್ಬಿಟ್ಟು ತೆಗೆದು ಬಿಡ್ತೀರಿ. ಆವಾಗಲೇ ನೀವು ಪಾಕಕ್ಕೆ ಹಾಕಿದಾಗ ಉಂಡೆ ಒಡೆಯೋದು, ಒಳಗಡೆ ಪಾಕ ಎಲ್ಲ ಹೀರ್ಕೊಂಡಿರೋಲ್ಲ. ಯಾವುದೇ ಕಾರಣಕ್ಕೂ ನಾವು ಎಣ್ಣೆನ ಕಾಯಿಸ್ಕೊಳ್ಳುವಾಗಲೂ ಅಷ್ಟೇ ಲೋ ಫ್ಲೇಮಲ್ಲೇ 10ರಿಂದ 15 ನಿಮಿಷ ನಾವು ಎಣ್ಣೆನ ಕಾಯೋದಕ್ಕೆ ಇಟ್ಟಿರಬೇಕು. ಆವಾಗ ಎಣ್ಣೆ ಚೆನ್ನಾಗಿ ಕಾದಿರುತ್ತೆ. ಹೈ ಫ್ಲೇಮಲ್ಲಿ ಯಾವುದೇ ಕಾರಣಕ್ಕೂ ನೀವು ಜಾಮೂನ್ನ ಮಾಡುವಾಗ ಎಣ್ಣೆನ ಕಾಯಿಸ್ಕೋಬೇಡಿ. ಹೈ ಫ್ಲೇಮಲ್ಲಿ ನೀವು ಎಣ್ಣೆನ ಕಾಯಿಸ್ಕೊಂಡಿದ್ರೆ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ತಣ್ಣಗಾದ ಮೇಲೆ ಆಮೇಲೆ ನೀವು ಉಂಡೆನ ಹಾಕೋಬೇಕಾಗತ್ತೆ. ಫಸ್ಟು ಒಂದು ಉಂಡೆನ ಹಾಕಿ ನೋಡಿ. ಅದಾಗ ಅದು ಮೇಲ್ಗಡೆ ಎದ್ದು ನಿಧಾನವಾಗಿ ಬೆಂದರೆ ಉಂಡೆಗಳು ಚೆನ್ನಾಗಿ ಬರುತ್ತೆ. ನೋಡಿ ನಾನು ಉಂಡೆಗಳು ಹಾಕ್ತಿದ್ದಾಗೇ ಮೇಲ್ಗಡೆ ಉಂಡೆಗಳು ಬರ್ತಾ ಇದೆ. ನೋಡಿ ಯಾವುದೇ ಕಾರಣಕ್ಕೂ ಉಂಡೆಗಳು ಬೇಗ ಕಪ್ಪಾಗ್ತಾ ಇಲ್ಲ. ನಾನು ಲೋ ಫ್ಲೇಮಲ್ಲೇ ಕಾಯಿಸ್ಕೊಂಡಿದ್ದೆ. ನಾನು ಅರ್ಧ ಉಂಡೆ ಮಾಡ್ಕೊಂಡಿದ್ದೆ, ಇನ್ನೂ ಅರ್ಧ ಇತ್ತು. ಆವಾಗ ನಾನು ಎಣ್ಣೆನ ಕಾಯೋದಕ್ಕೆ ಲೋ ಫ್ಲೇಮಲ್ಲಿ ಇಟ್ಟಿದ್ದೆ. ಅದೇ ಥರ ನೀವು ಎಣ್ಣೆನ ಕಾಯಿಸ್ಕೋಬೇಕು. ಆವಾಗ ಉಂಡೆಗಳು ಚೆನ್ನಾಗಿ ಬರುತ್ತೆ. ನೋಡಿ ಇವಾಗ ಉಂಡೆಗಳು ಎಲ್ಲ ಹಾಕೊಂಡ್ಮೇಲೆ ನಾನು ಒಂದು ಸ್ಪೂನನ್ನು ತಗೊಂಡು ಸ್ವಲ್ಪ ತಿರುಗಿಸ್ಕೋತೀನಿ. ಆ ಥರ ತಿರುಗಿಸೋದ್ರಿಂದ ಉಂಡೆಗಳು ಈಕ್ವಲ್ಲಾಗಿ ಎಲ್ಲ ಸೈಡು ಒಂದೇ ಸಮನಾಗಿ ಬೇಯುತ್ತೆ. ಇಲ್ಲಾಂದರೆ ಒಂದು ಕಡೆ ಒಂದೊಂದು ಕಲರು
ಒಂದು ಕಡೆ ಮೆರೂನು ಒಂದು ಕಡೆ ರೆಡ್ಡು ಈ ಥರ ಬರುತ್ತೆ ನೋಡಿ. ಇದೇ ಥರ ಒಂದು ಸ್ಪೂನನ್ನು ತೊಗೊಂಡು ನೀವು ಉಂಡೆನ ಬೇಯಿಸ್ಕೊಳ್ಳುವಾಗಲೂ ಅಷ್ಟೇ ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು. ಸ್ವಲ್ಪ ಜಾಸ್ತಿ ಮಾಡಿದ್ರೂ ಫುಲ್ಲು ನೀವು ಫ್ಲೇಮ್ನ ಜಾಸ್ತಿ ಮಾಡಬೇಡಿ, ಮೀಡಿಯಮ್ ಫ್ಲೇಮಲ್ಲಾದರೂ ಇಟ್ಕೊಂಡು ನೀವು ಬೇಯಿಸ್ಕೊಳ್ಳಿ. ನೀವು ಎಣ್ಣೆನ ಕಾಯಿಸ್ಕೊಳ್ಳುವಾಗ ಮಾತ್ರ ಲೋ ಫ್ಲೇಮಲ್ಲೇ ಇಟ್ಕೊಂಡು ಕಾಯಿಸ್ಕೋಬೇಕು. ನೋಡಿ ಈ ಉಂಡೆಗಳು ಬೇಯೋದಕ್ಕೆ ನನಗೆ ಸುಮಾರು ಒಂದು 10 ನಿಮಿಷ ಬೇಕಾಯಿತು. ಕೆಲವರು ಏನು ಮಾಡ್ತಾರೆ, ಈ ಥರ ಬೇಯಿಸ್ಕೊಳ್ಳುವಾಗಲೇ ಹೈ ಫ್ಲೇಮಲ್ಲಿ ಎಣ್ಣೆನ ಕಾಯಿಸ್ಕೊಂಡು ಉಂಡೆನ ಹಾಕಿದ ತಕ್ಷಣ ಮೆರೂನ್ ಕಲರ್ ಬಂದುಬಿಡ್ತು ಅಂದ್ಬಿಟ್ಟು ಉಂಡೆನ ಎತ್ಕೋತಾರೆ. ನೋಡಿ ಈ ಥರ ನಿಧಾನವಾಗಿ ತಿರುಗಿಸ್ಕೊತಾ ನೀವು ಉಂಡೆನ ಬೇಯಿಸ್ಕೋಬೇಕಾಗುತ್ತೆ. ನೋಡಿ ಯಾವ ಥರ ಕಲರ್ ಚೇಂಜ್ ಆಗಿದೆ ಅಂತ. ನೋಡಿ ಇದೇ ಥರ ನೀವು ಉಂಡೆನ ಮಾಡ್ಕೊಳ್ಳಿ. ನಿಮ್ಗಿನ್ನ ಸ್ವಲ್ಪ ಡಾರ್ಕಾಗಿ ಬೇಕು ಉಂಡೆಗಳು ಅಂತ ಅನ್ಸಿದ್ರೆ, ಫುಲ್ಲು ಮೆರೂನ್ ಆಗಿ ತಿನ್ನೋದಕ್ಕೆ ಇಷ್ಟಪಡ್ತಾರೆ, ಆ ಥರ ನಿಮಗೆ ಉಂಡೆಗಳು ಬೇಕು ಅನಿಸಿದ್ರೆ ಇನ್ನೂ 1-2 ನಿಮಿಷ ಇದೇ ಥರ ಲೋ ಫ್ಲೇಮಲ್ಲಿ ಉಂಡೆಗಳನ್ನ ಬೇಯಿಸ್ಕೊಳ್ಳಿ. ಆವಾಗ ಫುಲ್ಲು ಡಾರ್ಕಲ್ಲಿ ಉಂಡೆಗಳು ಬರುತ್ತೆ. ಆವಾಗ ನೀವು ಎತ್ಕೊಂಡು ಪಾಕಕ್ಕೆ ಹಾಕ್ಕೊಳ್ಳಿ. ನೋಡಿ ಪಕ್ಕದಲ್ಲೇ ನಾನು ಪಾಕನ ಇಟ್ಕೊಂಡಿದ್ದೀನಿ. ನೋಡಿ ಉಂಡೆಗಳು ಯಾವ ಥರ ಬೇಯ್ತಾ ಇದೆ ಅಂತ. ನಾವು ಸ್ಪೂನಲ್ಲಿ ಕೈ ಆಡಿಸ್ತಾ ಇಲ್ಲ ಅಂದರೆ ಆ ಥರ ಉಂಡೆಗಳು ಒಂದೊಂದು ಸೈಡು ಒಂದೊಂದು ಕಲರ್ ಬಂದುಬಿಡುತ್ತೆ. ನಮಗೆ ಫುಲ್ಲು ಎಲ್ಲ ಕಡೆನೂ ಡಾರ್ಕ್ ಆಗಿರಬೇಕು ಅಂದರೆ ಈ ಥರ ನೀವು ಒಂದು ಸ್ಪೂನಲ್ಲಿ ಈ ಥರ ಆಡಿಸ್ತಾ ಇರಬೇಕು ಕೈನ, ಇಲ್ಲ ಅಂದರೆ ಒಂದೇ ಕಡೆ ಕಲರ್ ಬಂದುಬಿಡುತ್ತೆ ಜಾಮೂನು. ನೋಡಿ ಇವಾಗ ಉಂಡೆಗಳು ಪರ್ಫೆಕ್ಟಾಗಿ ಬಂದಿದೆ. ನೋಡಿ ಯಾವ ಥರ ಈಕ್ವಲ್ ಆಗಿ ಕಲರ್ ಬಂದಿದೆ ಅಂತ ಜಾಮೂನು. ಇದೇ ಥರ ನೀವು ಜಾಮೂನ್ನ ಬೇಯಿಸ್ಕೋಬೇಕು. ನೋಡಿ ಇವಾಗ ಪಕ್ಕದಲ್ಲೇ ಸಕ್ಕರೆ ಪಾಕ ಇದೆಯಲ್ಲ, ಅದಕ್ಕೇ ನಾನು ಡೈರೆಕ್ಟಾಗಿ ಹಾಕೋತಾ ಇದ್ದೀನಿ. ಪಾಕ ಬಿಸಿ ಇರೋವಾಗಲೇ ನೀವು ಹಾಕೋಬೇಕು. ಆವಾಗಲೇ ಹೇಳ್ದಾಗೆ ಪಾಕ ಏನಾದರೂ ಆರೋಗಿದ್ರೆ ನೀವು ಫ್ಲೇಮ್ನ ಹಚ್ಬಿಟ್ಟು ಪಾಕ ಬಿಸಿ ಆದಮೇಲೆ ನೀವು ಉಂಡೆಗಳನ್ನ ಹಾಕ್ಕೊಳ್ಳಿ. ತಣ್ಣಗಾದ್ಮೇಲೆ ನೀವು ಉಂಡೆನ ಹಾಕೋಬೇಡಿ. ತಣ್ಣಗಾದರೆ ಪಾಕನ ಹೀರ್ಕೊಳ್ಳೋದಿಲ್ಲ ಜಾಮೂನು. ನೋಡಿ ಇವಾಗ ಬಿಸಿ ಇರೋವಾಗಲೇ ನಾನು ಹಾಕೋತಾ ಇದ್ದೀನಿ. ನಿಮಗೆ ಗೊತ್ತಾಗ್ತಿದೆ ಅಂತ ಅನಿಸ್ತಿದೆ, ಪಾಕದಲ್ಲಿ ಹೊಗೆ ಬರ್ತಾ ಇದೆ. ಇನ್ನು ಬಿಸಿ ಇರೋವಾಗಲೇ ನಾನು ಪಾಕಕ್ಕೆ ಉಂಡೆನ ಹಾಕೋತಾ ಇದ್ದೀನಿ. ನೋಡಿ 2 ನಿಮಿಷಕ್ಕೇ ಪಾಕ ಎಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ನಿಮಗೆ ತೋರಿಸ್ತೀನಿ ಪಾಕಕ್ಕೆ ಹಾಕಿದ್ಮೇಲೆ ಯಾವ ಥರ ಜಾಮೂನು ಉಂಡೆಗಳು ಪಾಕನ ಹೀರ್ಕೊಂಡಿದೆ ಅಂತ. ಈ ಥರ ನೀವು ಬಿಸಿ ಪಾಕಕ್ಕೆ ಹಾಕ್ಕೊಂಡ್ರೆ ಬೇಗ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಪಾಕನ. ನೋಡಿ ಇವಾಗ ಪಾಕಕ್ಕೆ ಎಲ್ಲ ಹಾಕ್ಕೊಂಡಿದ್ದೀನಿ. ಈಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಹಾಗೆ 2 ನಿಮಿಷ ಅಥವಾ 5 ನಿಮಿಷ ಬಿಟ್ಬಿಡ್ತೀನಿ. ಇವಾಗ ಉಳಿದಿರೋ ಜಾಮೂನು ಉಂಡೆಗಳನ್ನ ಸುದಾ ಎಲ್ಲನೂ ಹಾಕೋತೀನಿ. ನೋಡಿ ಇದೇ ಥರ ಫಸ್ಟು ನಾವು ಯಾವ ಥರ ಉಂಡೆನ ಹಾಕ್ಕೊಂಡು ಬೇಯಿಸ್ಕೊಂಡ್ವಿ ಅದೇ ಥರ ಇವಾಗ್ಲೂ ಅಷ್ಟೇ ಉಂಡೆಗಳನ್ನ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ನೀವು ಒಂದು ಸ್ಪೂನನ್ನು ತಗೊಂಡು ಕೈ ಆಡಿಸ್ತಾನೆ ಉಂಡೆಗಳನ್ನ ಬೇಯಿಸ್ಕೊಳ್ಳಿ. ನೋಡಿ ಇವಾಗ್ಲೂ ಅಷ್ಟೇ ಉಂಡೆಗಳನ್ನ ನಾನು ಲೋ ಫ್ಲೇಮಲ್ಲೇ ಬೇಯಿಸ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಉಂಡೆಗಳು. ಈ ಥರ ಈ ಕಲರ್ ಬರೋವರೆಗೂ ನೀವು ಉಂಡೆಗಳನ್ನ ಬೇಯಿಸ್ಕೊಳ್ಳಿ. ಇವಾಗ ಉಂಡೆಗಳನ್ನ ಬೇಯಿಸ್ಕೊಂಡಾಗಿದೆ. ಈಗ ಜಾಮೂನ್ನ ನಾನು ಪಾಕಕ್ಕೆ ಹಾಕೋತಾ ಇದ್ದೀನಿ. ಇದನ್ನು ಅಷ್ಟೇ ನೋಡಿ ಎಷ್ಟು ಪಾಕ ಹೀರ್ಕೊಂಡಿದೆ ಅಂತ. ನಾನು ಸೆಕೆಂಡ್ ಸ್ಟೆಪ್ಪು ಉಂಡೆಗಳನ್ನ ಹಾಕಿದಾಗ ಅದಕ್ಕೆ ಹೀರ್ಕೊಳ್ಳೋದಕ್ಕೆ ಪಾಕ ಇಲ್ಲ, ಅಷ್ಟು ಫಸ್ಟ್ ಸ್ಟೆಪ್ಪಲ್ಲೇ ಹಾಕಿರೋ ಉಂಡೆಗಳೇ ಪಾಕ ಎಲ್ಲ ಹೀರ್ಕೊಂಡಿದೆ. ನೋಡಿ ಇದಕ್ಕೆ ನಿಮಗೇನಾದರೂ ಪಾಕ ಏನಾದರೂ ಜಾಸ್ತಿ ಬೇಕು ಅನಿಸಿದ್ರೆ ಜಾಸ್ತಿ ಮಾಡ್ಕೊಳ್ಳಿ. ನಾವು ಜಾಸ್ತಿ ಪಾಕ ತಿನ್ನೋದಿಲ್ಲ, ಅದಕ್ಕೋಸ್ಕರ ನಾನು ಉಂಡೆಗಳಿಗೆ ಎಷ್ಟು ಬೇಕೋ ಅಷ್ಟು ಪಾಕನ ನಾನು ಮಾಡ್ಕೊಂಡಿದ್ದೀನಿ. ಇವಾಗ ನೀವು ಕೆಳಗಡೆ ಇರೋ ಜಾಮೂನ್ನ ಮೇಲ್ಗಡೆ ತೊಗೊಂಡು ಈ ಥರ ಇವಾಗ ಹಾಕಿರೋ ಉಂಡೆಗಳನ್ನ ನೀವು ಕೆಳಗಡೆ ಹಾಕ್ಕೊಳ್ಳಿ. ಆವಾಗ ಪಾಕ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ. ನೋಡಿ ನಾನು ಸ್ಪೂನ್ನಲ್ಲೇ ಎತ್ತಿ ಇಡ್ತಾಯಿದ್ದೀನಿ. ಕೆಳಗಡೆ ಇರೋ ಜಾಮೂನೆಲ್ಲ ಮೇಲ್ಗಡೆ ಎತ್ತಿಟ್ಕೊಂಡು ಈ ಥರ ಇವಾಗ ಹಾಕಿರೋ ಜಾಮೂನುಗಳನ್ನ ಪಾಕ ಹೀರ್ಕೊಳ್ಳೋದಕ್ಕೆ ನೀವು ಕೆಳಗಡೆ ಹಾಕ್ಕೊಳ್ಳಿ. ಆವಾಗ ಚೆನ್ನಾಗಿ ಪಾಕ ಎಲ್ಲ ಉಂಡೆಗಳು ಹೀರ್ಕೊಳ್ಳುತ್ತೆ. ನಿಮಗೇನಾದರೂ ಜಾಸ್ತಿ ಪಾಕ ಬೇಕು ಅನಿಸಿದ್ರೆ ಜಾಮೂನು ಮುಳುಗುವಷ್ಟು ನೀವು ಪಾಕನ ಮಾಡ್ಕೋಬೋದು. 1.5 ಕಪ್ಪಷ್ಟು ಸಕ್ಕರೆನ ಹಾಕ್ಕೊಂಡು 4 ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ನೀವು ಪಾಕನ ಜಾಸ್ತಿ ಮಾಡ್ಕೋಬೋದು. ಆವಾಗ ಪಾಕ ಹೀರ್ಕೊಳ್ಳೋದಕ್ಕೆ ಉಂಡೆಗಳಿಗೆ ಜಾಸ್ತಿ ಪಾಕ ಆಗುತ್ತಲ್ಲ, ಆವಾಗ ಬೇಗ ಹೀರ್ಕೊಳ್ಳುತ್ತೆ. ನಾವು ಜಾಮೂನು ತಿಂತಾ ನೀವೇನಾದರೂ ಪಾಕ ಉಳ್ಕೊಂಡ್ರೆ ಲಾಸ್ಟಲ್ಲಿ ವೇಸ್ಟ್ ಆಗುತ್ತೆ. ಬೇರೆ ಏನಾದರೂ ನೀವು ಸ್ವೀಟ್ ಮಾಡಿದ್ರೆ ಬಳಸ್ಬೋದು. ನೋಡಿ ಇವಾಗ ಜಾಮೂನೆಲ್ಲ ಚೆನ್ನಾಗಿ ಪಾಕ ಎಲ್ಲ ಹೀರ್ಕೊಂಡು
ಉಂಡೆಗಳೆಲ್ಲ ಚೆನ್ನಾಗಿ ಹರಳಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಜಾಮೂನು. ನೋಡಿ ನೀವು ಇನ್ನೂ ಪಾಕನ ಹಾಕಿದ್ರೂ ಹೀರ್ಕೊಳ್ಳುತ್ತೆ. ನನಗೆ ಇಷ್ಟು ಸಾಕು ಅನ್ನಿಸ್ತು ಪಾಕ, ಅದಕ್ಕೋಸ್ಕರ ನಾನು ಸ್ವಲ್ಪನೇ ಪಾಕನ ಮಾಡ್ಕೊಂಡಿದ್ದೀನಿ. ಉಂಡೆಗೆ ಎಷ್ಟು ಹೀರ್ಕೊಳ್ಳೋದಕ್ಕೆ ಪಾಕ ಬೇಕು ಅಷ್ಟನ್ನು ಮಾಡ್ಕೊಂಡಿದ್ದೀನಿ. 1 ಸ್ಪೂನು ಅಥವಾ 2 ಸ್ಪೂನು ನೀವು ಹಾಕೋಬೋದು. ನೋಡಿ ಎಷ್ಟು ಪಾಕ ಅಬ್ಸರ್ವ್ ಆಗಿದೆ ಅಂತ, ಯಾವ ಥರ ಪಾಕ ಕೆಳಗಡೆ ಬೀಳ್ತಾ ಇದೆ ಅಂತ, ಎಷ್ಟು ಸ್ಪಾಂಜಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಜಾಮೂನು. ತುಂಬ ಚೆನ್ನಾಗಿರುತ್ತೆ, ಯಾವುದೇ ಕಾರಣಕ್ಕೂ ಉಂಡೆಗಳು ಒಡೆಯೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ನಿಮಗೆ ಇನ್ನೂ ಒಂದು ಜಾಮೂನ್ನ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ನೀವು ಈ ಮೆಥಡ್ನಲ್ಲಿ ಜಾಮೂನ್ನ ಮಾಡಿ ನನಗೆ ಹೇಗೆ ಬಂತು ಅಂತ ಪ್ಲೀಸ್ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ ನಾನು ನಿಮಗೆ ಒಂದು ಜಾಮೂನ್ನ ಕಟ್ ಮಾಡಿನೂ ಸುಧಾ ತೋರಿಸ್ತೀನಿ. ಯಾವ ಥರ ಜಾಮೂನು ಪಾಕ ಹೀರ್ಕೊಂಡಿದೆ, ಒಳಗಡೆ ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿರುತ್ತೆ ಅಂತ ನೀವೇ ನೋಡಿ. ಎಷ್ಟು ಸಾಫ್ಟಾಗಿರುತ್ತೆ ಅಂತ, ತುಂಬ ಚೆನ್ನಾಗಿರುತ್ತೆ. ಹಾಗೆ ನಿಮಗೆ ಈ ಜಾಮೂನ್ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ನಿಮಗೆ ಯಾವುದೇ ರೆಸಿಪಿ ವಿಡಿಯೋ ಬೇಕು ಅಂದರೂ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನಿಮಗೆ ಮಾಡಿ ತಿಳಿಸ್ತೀನಿ. ಇದೇ ತರಹ ನೆಕ್ಸ್ಟ್ ರೆಸಿಪಿ ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.